ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಸದ್ಯ ಇವತ್ತು ಮಕ್ಕಳು ಮನೆಗೆ ವಾಪಸ್ ಬಂದರು. ಅವರ ಸ್ಲೀಪ್ ಓವರ್ ಎಲ್ಲ ಮುಗಿಸಿ ಈಗ ಬಂದರು. ಸಖತ್ತಾಗೆ ಫನ್ ಇತ್ತು ಅವರಿಗೆ, ಸಖತ್ತಾಗೆ ಎಂಜಾಯ್ ಮಾಡಿದ್ದಾರೆ. ಅದನ್ನು ಇನ್ನೂ ಎಲ್ಲ ಕೇಳ್ಕೊಂಡಿಲ್ಲ ಏನೇನು ಮಾಡಿದ್ರು ಅಂತ ಎಲ್ಲ. ಯಾಕೆ ಅಂತಂದರೆ ಇದು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಇದನ್ನು ಫಸ್ಟ್ ಮುಗಿಸ್ಬಿಡೋಣ, ಆಮೇಲೆ ಫ್ರೀ ಸಿಗ್ತಾರಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ನಿದ್ದೆ ಅಂತೂ ಮಾಡಿಲ್ಲ ಅವರು, ಅದಂತೂ ಚೆನ್ನಾಗಿ ಗೊತ್ತು. ಇನ್ನೂ ಏನಾದರೂ ಆಟಗಳು ಎಲ್ಲ ಮಾಡಿ ಆಟ ಆಡಿರ್ತಾರಲ್ಲ ಅಂತ ಅದನ್ನು ಕೇಳ್ಕೋಬೇಕು. ಡೀಟೇಲು ಇನ್ ಡೆಪ್ತು ಅದನ್ನು ಸಾಮಾನ್ಯ ಯಾವಾಗಲೂ ಮಾಡ್ತಾಯಿರ್ತೀನಿ ಅವರೆಲ್ಲಾದರೂ ಹೋದಾಗ. ಇದು ಒಂಥರ ಸ್ಪೆಷಲ್ ರಂಗೋಲೆ. ಇದನ್ನು ನಾವು ನ್ಯೂ ಇಯರ್ಗೆ ಹಾಕ್ಕೋಬೋದು. ತುಂಬಾ ಚೆನ್ನಾಗಿದೆ. ನಾನು ನೋಡಿದ್ದಕ್ಕಿಂತ ಇದನ್ನು ಇನ್ನೊಂದು ಸ್ವಲ್ಪ ಏನೋ ಆಲ್ಟ್ರ್ ಮಾಡಿಕೊಂಡು ನನ್ನದನ್ನೇ ಸ್ಟೈಲ್ ಮಾಡಿಕೊಂಡೆ, ಡಿಸೈನ್ ಬೇರೆ. ಸಾಮಾನ್ಯ ನಾನು ಇದನ್ನು ಹಾಕುವಾಗ ಪ್ರತಿ ಸಲ ಏನಾದರೂ ಚೇಂಜ್ ಮಾಡಿಕೊಂಡು ಹೊಸದಾಗಿ ಹಾಕೋದಕ್ಕೆ ಹೋದರೆ ಏನಾದರೂ ಒಂದು ತಪ್ಪು ಮಾಡೇ ಮಾಡ್ತೀನಿ. ಇದು ಶಂಖದ್ದು ಏನೋ ಅದು ಗೊತ್ತಿಲ್ಲ, ಯಾಕಾಗಿ ಮಾಡ್ತೀನೋ ಗೊತ್ತಿಲ್ಲ. ಇದಂತೂ 15-8 ಆದರೂ ಆರಾಮಾಗಿ ಹಾಕ್ಕೊಂಡು ಹೊರ್ಟೋಗ್ತೀನಿ. ಅದಕ್ಕಿಂತ ಬೇರೆ ಥರ ಆಯಿತು ಅಂತಂದರೆ, ಶಂಖ ಬಂತು ಅಂದ ತಕ್ಷಣ ನಾನು ಒಂದು ಸ್ವಲ್ಪ ಇದಾಗಿರ್ತೀನಿ. ಇದನ್ನು ಫಸ್ಟು ನಾನು ಸುಮ್ಮನೆ ನೋಡೋದಕ್ಕೆ ಪ್ರಾಕ್ಟೀಸ್ಗೆ ಅಂತ ಒಂದು ಬುಕ್ಕಿಗೆ ಹಾಕ್ಕೊಂಡೆ. ಅಲ್ಲಿ ಒಂದು ತಪ್ಪಾಯಿತು, ಆಮೇಲೆ ಎಲ್ಲ ಸರಿ ಮಾಡ್ಕೋಬೋದು ಅಂದ್ಕೊಂಡೆ. ಆಮೇಲೆ ಅದನ್ನು ಇನ್ನೊಂದು ಸಲ ನೋಡ್ದೇ ಮಾಡಲಿಲ್ಲ. ಆಮೇಲೆ ಕಾನ್ಫಿಡೆಂಟ್ ಆಗೋದೆ, ಅದು ಓವರ್ ಕಾನ್ಫಿಡೆಂಟೇ ಅಂತ ಹೇಳ್ಬೋದು. ಹಾಕ್ಕೋಬೋದು, ಏನಿಲ್ಲ ಸೇಮ್ ಅದೇ ಥರ ನಂಗೆ ಬರೋ ಥರನೇ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ತಪ್ಪು ಮಾಡಿದೆ. ಆದರೆ ಅದನ್ನು ವೈಟ್ ಇದರಲ್ಲಿ ಸರಿ ಮಾಡಿಕೊಂಡೆ. ಇದು ಅದರಿಂದ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸಾಮಾನ್ಯ ನಮಗೆಲ್ಲ 15-8 ಅಂದರೆ ಒಂದೊಂದೇ ಶಂಖ ಕಾರ್ನರ್ಗಳಲ್ಲಿ, ಇದರ ಮೂಲೆಗಳಲ್ಲಿ ಬರೋದು. ಆಮೇಲೆ ಮಧ್ಯ ಇದು ಒಂಥರ ಡಿಫ್ರೆಂಟ್ ಪೇರಾಗಿ ಬಂದಿದೆ. ಅದರಿಂದ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಮತ್ತೆ ಪುನಃ ನಾನು ತಪ್ಪು ಮಾಡಿದ್ದೀನಿ ಇದರಲ್ಲಿ. ಅದನ್ನು ಮತ್ತೆ ಪುನಃ ಸರಿ ಮಾಡಿಕೊಂಡು ಆಮೇಲೆ ಹಾಕಿದೆ. ಆಮೇಲೆ ಏನೂ ತಪ್ಪು ಮಾಡ್ಕೊಳ್ಳಿಲ್ಲ, ಎಲ್ಲ ಸರಿ ಮಾಡಿಕೊಂಡೆ. ಇದು ಯಾಕೋ ಸ್ವಲ್ಪ ಈ ಬ್ಲ್ಯಾಕ್ ಮಾರ್ಕರು ತೊಂದರೆ ಕೊಡ್ತಿದೆ. ಇದು ಅಷ್ಟೊಂದು ಬೇರೆ ಹೊಸದು ತೊಗೋಬೇಕು ಅನಿಸುತ್ತೆ ನಾನು. ಆಮೇಲೆ ಇವತ್ತು ವೆದರ್ ಹೇಳಲೇ ಇಲ್ಲ ಅಲ್ವಾ. ಇವತ್ತು ವೆದರು ಇಲ್ಲಿ ತನಕ ಬಿಸಿಲು ಚೆನ್ನಾಗಿತ್ತು. ಈಗ ವೆದರ್ ಯಾಕೋ ಕೈ ಕೊಡೋ ಹಾಗಿದೆ. ಮತ್ತು ಗಾಳಿ ಶುರುವಾಗಿದೆ, ಪಟ ಪಟ ಅಂತ ತುಂಬ ಬಡ್ಕೋತಾ ಇದೆ. ಆಮೇಲೆ ಇನ್ನೊಂದು ವಿಷಯ, ಇವತ್ತು ಹೊಸದು ಏನು ಹೇಳಬೇಕು ಅಂತಂದರೆ, ಆರ್ಕಾಗಳು ಎಲ್ಲ ತುಂಬ ಕಾಣಿಸ್ತಾ ಇದೆ ಇಲ್ಲಿ. ಹತ್ರ ಅಂದರೆ ಏನು ವಾಕಬಲ್ ಅಲ್ಲ, ಕಾರಲ್ಲಿ ಹೋಗ್ಬೋದು. ಒಂದು 1/4 ಗಂಟೆ ಜರ್ನಿ ಅನಿಸುತ್ತೆ. 15-30 ಮಿನಿಟ್ಸು. ಅದೇ ಏನು ಹೇಳ್ತೀವಿ, ಮಿಷನ್ ಬೇ ಅಂತ. ನಾನು ಮತ್ತೆ ಇನ್ನೊಂದು ಹೇಳಲೇ ಇಲ್ಲ ಅಲ್ವಾ. ಈ ಮಿಷನ್ ಬೇ ಅಂದರೆ ಸೈಡು. ಅಲ್ಲಿ ಹೋದರೆ ಏನು ಒಂದು ಇದರಲ್ಲಿ ಸ್ವಲ್ಪ ಆಕ್ಲ್ಯಾಂಡ್ ಹತ್ರ, ಸಿಟಿ ಸೆಂಟರ್ಗೆ ಹತ್ರದಲ್ಲಿ ಒಂದು 10 ಮಿನಿಟ್ಸ್ ಡ್ರೈವ್ ಅಲ್ಲಿಂದ, ಸಿಟಿಯಿಂದ. ಅಂದರೆ ನಾವು ಹೋದ ವರ್ಷ ಎಲ್ಲ ಅಪಾರ್ಟ್ಮೆಂಟಲ್ಲಿ ಇದ್ವಲ್ಲ, ಅಲ್ಲಿಂದ ಒಂದು 10 ನಿಮಿಷ, 1/4 ಗಂಟೆ ಅಂದ್ಕೊಳ್ಳಿ. ಅದರಲ್ಲಿ ಹೋದರೆ ಅಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಿರ್ತಾರೆ ತುಂಬ. ಮುಂಚೆ ಇದಿತ್ತು ಸೈಡ್ ರೈಲು ಅದು ಎಲ್ಲ, ಈಗ ಅದನ್ನು ತೆಗೆದುಬಿಟ್ಟಿದ್ದಾರೆ. ಹಾಗೆ ಹೇಗೋ ಇದು ಮಾಡ್ತಿದ್ದಾರೆ ಅಷ್ಟೊಂದು. ಒಂಥರ ಈ ಸಲ ಹೋದಾಗಂತೂ ತುಂಬ ಒಂಥರ ಭಯ ಆಗ್ತಿತ್ತು ನನಗೆ. ಆದರೂ ಹೋಗಿದ್ವಿ, ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸನ್ಸೆಟ್ ನೋಡೋದಕ್ಕಂತೂ ವಾವ್, ಇದು ಅಷ್ಟೊಂದು ತೀರಾ ಚೆನ್ನಾಗಿರುತ್ತೆ. ಆದರೆ ಈಗ ಸನ್ಸೆಟ್ ನೋಡಬೇಕು ಅಂತಂದರೆ ತುಂಬಾ ಇದಲ್ವಾ, ಲೇಟ್ ಆಗೋದು. ಅದನ್ನು ನೋಡೋದು ಅದೇ ಊಟ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಹೋದರೆ ಆಗ ನೋಡ್ಬೋದು ಅದು, ಆಯಿತಾ. ಆಮೇಲೆ ಅದು ಆ ವ್ಯೂ ಪಾಯಿಂಟ್ ಆಪೋಸಿಟಲ್ಲೇ ಕೆಲಿಟಾಟನ್ ಅಂತ ಇದೆ. ಆ ಕೆಲಿಟಾಟನ್ ಏನು ಅಂತಂದರೆ ಆಕ್ವೇರಿಯಮ್ಮು, ಬಿಗ್ ಆಕ್ವೇರಿಯಮ್ಮು. ಅದು ಸಿಂಗಾಪುರಲ್ಲೆಲ್ಲ ಇದೆಯಲ್ಲ ಆ ಥರ. ಮೇಲ್ಗಡೆ ಎಲ್ಲ ಇದು ಆಕ್ವೇರಿಯಮ್ದು ಅಲ್ಲಿ ನಾವು ನೋಡ್ಬೋದು, ಫಿಶ್ಶು, ಶಾಕು ಅದೆಲ್ಲ.
ಎಲ್ಲ ತುಂಬ ಇದೆ. ಇದು ತುಂಬ ಏನೋ ಒಂದಂತೂ ಅಲ್ಲಿ ಹೆಸರುಗಳು ಇಟ್ಟಿದ್ದಾರೆ ಯಾವ್ಯಾವ್ದಿದೆ ಏನೇನು ಅಂತ. ನಾವು ಸುಮಾರೆಲ್ಲ ಫೈಂಡ್ ಔಟ್ ಮಾಡಿದ್ವಿ, ಅದು ಒಂದನ್ನು ಮಾತ್ರ ನೋಡೋದಕ್ಕಾಗಲೇ ಇಲ್ಲ, ಕಾಣಿಸ್ಲಿಲ್ಲ. ಐಡೆಂಟಿಫಿಕೇಷನ್ ತುಂಬಾ ಕಷ್ಟ ಆಯಿತು. ಅದು ಮರಿಬೇಡಿ. ಫಸ್ಟ್ ಸ್ಟಾರ್ಟಿಂಗ್ ಹೋಗ್ತಾನೆ ಏನು ಅಂತಂದರೆ ಪೆಂಗ್ವಿನ್ಗಳು. ಅದು ಪೆಂಗ್ವಿನ್ಗಳು ತುಂಬ ಚೆನ್ನಾಗಿದೆ. ನಾವೆಲ್ಲ ಟಿ ವಿಲೆಲ್ಲ ನೋಡಿ ನೋಡಿ ಏನೋ ಪೆಂಗ್ವಿನ್ ಅಂತಂದರೆ ನಾನು ಅದಕ್ಕೇನೋ ಒಂಥರ ಇಷ್ಟ, ಪೆಂಗು ಅಂತ. ಅದಕ್ಕೆ ಪಿಂಗು ಪಿಂಗು ಅಂತಿರ್ತೀನಿ ನಾನು. ಅದು ಆಮೇಲೆ ಅದು ಏನೋ ನನ್ನ ಮಕ್ಕಳೆಲ್ಲ ತುಂಬ ಬೇಬಿಗಳಿದ್ದಾಗ ಒಂದು ಬರ್ತಾಯಿತ್ತು ಮಧ್ಯ ಆಫ್ಟರ್ನೂನ್ ಶೋ ಮಕ್ಕಳದು. ಈ ಯಾವುದು ಟಿ ವಿಲಿ ಪ್ರೈಮ್ ಅಂತಂದರೆ ಕೇಬಲ್ ಇಲ್ಲ, ಇಲ್ಲೆಲ್ಲ ಕೇಬಲ್ ಇರಲ್ಲ ಅಲ್ವಾ, ಮಾಮೂಲಿ ಟಿ ವಿ ಚಾನಲ್ಲು. ಇದ್ರಲ್ಲಿ ಬರ್ತಾಯಿತ್ತು ಮಕ್ಕಳಿಗೆ. ಅದರಲ್ಲಿ ನಾನು ಮಕ್ಕಳಿಗೆ ತೋರಿಸ್ತಾ ಇದ್ದೆ. ಅದೇ ನನಗೆ ಆ ಹೆಸರೇ ಪೆಂಗು ಅನ್ನೋದು ತುಂಬ ಇಷ್ಟ ಆಗೋಗಿದೆ. ಆಮೇಲೆ ಇಲ್ಲಿ ಎಲ್ಲೇ ಹೋದರೂ ಏನೋ ಫೋಟೋಗಳಿರುತ್ತೆ, ಫೋಟೋ ತೆಗಿತಾರೆ ಅವರೇ. ಅದನ್ನು ವಾಶ್ ಮಾಡಿಸ್ಕೊಳ್ಳೋದು ಬಿಡೋದು ನಮ್ಮಿಷ್ಟ. ಅದು ಅದು ಸ್ವಲ್ಪ ಎಲ್ಲ ಟೂರಿಸ್ಟಾಗಿ ಹೊಸ್ದಾಗಿ ಫಸ್ಟ್ ಹೋದಾಗ ತೆಗೆಸ್ಕೋಬೋದು. $30 ನಮ್ಮ ಇದ್ರ ಮೇಲೆ, ಆಯಿತಾ. ಅದು ಹೇಳೋದು ಮರ್ತಿದೆ ಈ ಇದರಲ್ಲಿ. ಅಲ್ಲಿಂದ ಕೆಲಿಟಾಟನಿಂದ ಮುಂದೆ ಒಂದು ಸ್ವಲ್ಪ ಹೋದರೆ, ಇನ್ನೊಂದು 5 ಮಿನಿಟ್ಸ್ ಡ್ರೈವ್ ಹೋದರೆ ಅದು ಮಿಷನ್ ಬೇ ಅಂತ. ಅಲ್ಲಿ ಅದಕ್ಕೆ ಅದು ಕಾಣೋ ಹಾಗೆ ತುಂಬಾ ಈ ಓರ್ಕ ಅವೆಲ್ಲ ಲಾಸ್ಟ್ ಇಯರು ತುಂಬ ಹೇಳ್ತಿದ್ರು. ಅದಕ್ಕೆ ಬಿಫೋರ್ ಲಾಸ್ಟ್ ಇಯರು ಆಗ ನಾನು ಕೆಲಸ ಮಾಡ್ತಿದ್ನಲ್ಲ ಬೇರೆ ಕಡೆ, ಅಲ್ಲಿ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಅರ್ಲಿ ಮಾರ್ನಿಂಗು ಹೋಗಿದ್ದಾರೆ ತೋರಿಸೋದಕ್ಕೆ ಅಂತ. ಆಮೇಲೆ ಏನೂ ಕಾಣಿಸ್ಲಿಲ್ಲ ಅವರಿಗೆ ಅಂತ ಅಂದರು. ಆದರೆ ಈಗಂತೂ ತುಂಬಾ ಕಾಣಿಸ್ತಾ ಇದೆ ಅಂತ ಎಲ್ಲ ಇದರಲ್ಲಿ ಹೇಳ್ತಾ ಇದ್ದಾರೆ. ನೋಡಬೇಕು, ಯಾವತ್ತಾದರೂ ಒಂದಿನ ಚೆನ್ನಾಗಿರುವಾಗ ವೆದರ್ನ ಇದು ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಮಕ್ಕಳಿಗೆ ಹಾಗೇನೆ. ಆಮೇಲೆ ಇಲ್ಲಿ ತುಂಬ ಆ ಸೈಡಲ್ಲೇ ತುಂಬ ಚೆನ್ನಾಗಿದೆ ವಾಕ್ ಮಾಡೋದಕ್ಕೆ, ಅಥವಾ ಬೈಕು ಅಥವಾ ಸ್ಕೂಟರ್ ಮಾಡೋದಕ್ಕೆ ಎಲ್ಲರಿಗೂ ಮಕ್ಕಳಿಗೆ. ನನಗಂತೂ ತುಂಬ ಇಷ್ಟ ಅಲ್ಲಿ ವಾಕ್ ಮಾಡೋದಕ್ಕೆ. ಮಾಡ್ತೀವಿ ತುಂಬ ಹೋದಾಗೆಲ್ಲ ಅಲ್ಲಿ ಸಾಮಾನ್ಯ ನಾನು ವಾಕ್ ಮಾಡೋದಕ್ಕೆ ಮಾಡೋದು. ಆಮೇಲೆ ಅದು ಅಷ್ಟು ಹೇಳಿದೆ ಅಲ್ವ ಇವತ್ತು. ಕ್ರೈಸ್ಟ್ ಚರ್ಚು ಇದು ಸೌತ್ ಐಲ್ಯಾಂಡು. ಆಮೇಲೆ ಇನ್ನೊಂದು ಅಪ್ ನಾರ್ತಲ್ಲಿ ಫಾಂಗರೆ ಅಂತ ಒಂದಿದೆ ಪ್ಲೇಸು, ಅದು ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಫಾಂಗರೆ ಪಿಹಾಲ ಪಾಯನೋ ಏನೋ ಒಂದಿದೆ, ಅಲ್ಲೊಂದು ಕಡೆ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಿಮಗೆಲ್ಲ ಕೇಳಿಸ್ತಿದೆಯಾ ಪಾರಿವಾಳಗಳು? ಮಳೆ ಬರ್ತಿದೆ ಅನಿಸುತ್ತೆ. ಕೂತ್ಕೊಂಡು ಕೊಯ್ ಕೊಯ್ ಅಂತ ಗುಟ್ರಿಗ್ತಾ ಇದೆ ಅಲ್ಲಿ. ಅದಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ನಾ ಹೊರಗಡೆ ಎಲ್ಲೇ ಹೋಯ್ತು ಅಂದರೆ ಊಟ ಕೊಡ್ತೀನಿ, ರೈಸ್ ಕೊಡ್ತೀನಿ ಅಂತ ಬರುತ್ತೆ. ಒಂದಿನ ಟ್ರೈ ಮಾಡಿದೆ ನಾನು ಕೈಯಲ್ಲಿ ಇಟ್ಕೊಂಡು ಕೊಡೋದಕ್ಕೆ, ಆಮೇಲೆ ಯಾಕೋ ಭಯ ಆಯಿತು. ಆಮೇಲೆ ಮತ್ತೆ ಪುನಃ ಅದನ್ನು ಆ ಕಡೆ ಗರಾಜ್ ರೂಫ್ ಮೇಲೆ ಹಾಕಿದ್ದೆ. ಮೊದಲೇ ಹೆದರ್ಬುಕ್ಕಿ ಪಾಪ ಅವಕ್ಕೇನು ಗೊತ್ತು ಹೆಂಗೆ ಎಷ್ಟು ಧೈರ್ಯ ಇದೆ ಅಂತ ಅಲ್ವಾ. ನೋಡಿ, ಈ ಕಲರ್ಗಳನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಆರೆಂಜ್ ಇಷ್ಟ ಆಗ್ತಿದೆ ನನಗೇನೋ, ರೆಡ್ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಕಲರು, ಆದರೂ ಹಾಕ್ಬಿಟ್ಟಿದ್ದೀನಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತು ಇನ್ನೇನು, ಇನ್ನು ಕ್ರೈಸ್ಟ್ ಚರ್ಚ್ ಹೇಳ್ತಿದೆ ಅಲ್ವಾ. ಆಮೇಲೆ ಇಲ್ಲಿ ಆಕ್ಲ್ಯಾಂಡ್ ಮಕ್ಕಳಿಗೆ ಓದೋದಕ್ಕೆ ಆಕ್ಲ್ಯಾಂಡ್ ಯೂನಿವರ್ಸಿಟಿ ಅಂತಿದೆ. ಅದು ತೀರಾ ಕಷ್ಟ ಅಲ್ಲಿಗೆ ಹೋಗೋದು. ಅದು ಮೆಡಿಕಲಿಗೆ ಹೋಗೋದಂತೂ ಕಷ್ಟ. ಅದು ಬಿಟ್ಟರೆ ಇಂಜಿನಿಯರಿಂಗ್ ಎಲ್ಲ ಓಕೆ. ಮೆಡಿಕಲ್ ಒಂದು ಸ್ವಲ್ಪ ಕಷ್ಟ ಅಲ್ಲಿಗೆ ಸಿಗೋದು, ಸೀಟು ಅಂತ ಹೇಳ್ತಾರೆ. ಬ್ರೈನಿ ಹುಳು ಬುಕ್ಕುಗಳಾಗಿದ್ದರೆ ಏನು ತೊಂದರೆ ಇಲ್ಲ. ಆಮೇಲೆ ಇಂಡಿಯನ್ಸ್ ಎಲ್ಲ ಇಲ್ಲಿ ಚೆನ್ನಾಗಿ ನಮ್ಮದೆಲ್ಲ ಇಂಡಿಯನ್ ಮೆಂಟ್ಯಾಲಿಟಿನೇ ಅಲ್ವಾ, ಓದೋ ಕಡೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಟ್ಟಿರ್ತೀವಲ್ಲ, ಅದರಿಂದ ನಮ್ಮ ಮಕ್ಕಳುಗಳು ಓದ್ತಾರೆ. ಅಂಥದ್ದೇನಿದೆ ಪ್ರಾಬ್ಲಮ್ ಇಲ್ಲ ನನಗೆ ಕೇಳಿರೋ ಮಟ್ಟಕ್ಕೆ, ನಾನು ನೋಡಿರೋ ಇದರಲ್ಲಿ. ಎಲ್ಲ ಕೊಲೀಗ್ಸ್ ಮಕ್ಕಳು ಎಲ್ಲ ಇಂಡಿಯನ್ಸ್ಗಳು, ಮಕ್ಕಳುಗಳೆಲ್ಲ ಡಾಕ್ಟ್ರು ತಪ್ಪಿದ್ರೆ ಇಂಜಿನಿಯರೇ ಆಗಿರೋದು. ಯಾರು ನನಗೆ ಗೊತ್ತಿರೋಂಗೆ ಯಾರೂ ಡಾಕ್ಟ್ರ್ ಆಗಿಲ್ಲ ಇದುವರೆಗೂ ಸೋಫಾರು, ಆಯಿತಾ.
ಆಮೇಲೆ ಕ್ರೈಸ್ಟ್ ಚರ್ಚ್ ಅಂತಂದ್ರಂತೂ ಅದು ಪ್ಲೇಸ್ ಹೆವನ್ ಆ ಥರ ಹೇಳ್ಬೋದು. ಹೇಗೆ ಕಾಣಿಸುತ್ತೆ ಅಂತಂದರೆ ಮಾತ್ರ ಬ್ಯೂಟಿಫುಲ್ ಸೀನರಿ. ಅದರಲ್ಲಿ ಯಾವಾಗಲೂ ನ್ಯೂಜಿಲೆಂಡ್ ಅಂತಂದರೆ ಅದು ಆ ಪ್ಲೇಸೇ. ಕ್ರೈಸ್ಟ್ ಚರ್ಚು ಸೌತ್ ಐಲ್ಯಾಂಡು ಫೇಮಸ್ಸು. ಅದರಲ್ಲಿ ಶಿಮ್ಲಾಗಿಂತ ಶಿಮ್ಲಾ ಅಂದರೆ ಒಂದು ಸ್ವಲ್ಪ, ಇದು ಫುಲ್ಲು ಸೌತ್ ಐಲ್ಯಾಂಡಲ್ಲಿ ಇದು ಕ್ರೈಸ್ಟ್ ಚರ್ಚು -10-12 ತನಕ ಎಲ್ಲ ಹೊರಟೋಗುತ್ತೆ. ಅಲ್ಲಿ ಇದಾಗೋದೇ ಕಷ್ಟ ವಿಂಟರಲ್ಲಿ. ಆಮೇಲೂ ಸುಮಾರು ಅಲ್ಲೆಲ್ಲ ಇದಲ್ವ ಫಾರ್ಮ್ಗಳಲ್ವ, ಡೈರಿ ಫಾರ್ಮ್ಗಳು, ಈ ಲ್ಯಾಮ್ ಗೋಟು ಅದಂತೂ ಒಂದಷ್ಟು ಸುಮಾರು ಸತ್ತೇ ಹೋಗುತ್ತೆ ಚಳಿ ತಡ್ಕೊಳಕ್ಕಾಗದೆ ಅಂತ ಹೇಳ್ತಿದ್ರು. ಯಾರೂ ಅಲ್ಲಿರೋರಿಗೂ ಗೊತ್ತಿಲ್ಲ ನಮಗೆ ಸೋಫಾರ್, ಆಯಿತಾ. ಅದು ಆಮೇಲೆ ಡೆನಿಡನ್ ಅಂತ ಇದೆ, ಅದು ಪರವಾಗಿಲ್ಲ. ಆಮೇಲೆ ಒಟ್ಯಾಗೋ ಅಂತಂದರೆ ಸ್ಮಾಲ್ ಟೌನ್ ಏನಲ್ಲ, ಅದು ಮೇನ್ ಯೂನಿವರ್ಸಿಟಿ. ಒಟ್ಯಾಗೋ ಅಂತಂದರೆ ಅಲ್ಲೇ ಹಬ್ಬು, ಸ್ಟಡೀಸ್ ಹಬ್ಬು. ಆಕ್ಲ್ಯಾಂಡ್ ಬಿಟ್ಟರೆ ಓದೋದಕ್ಕೆ. ಅದು ಎಲ್ಲ ಇದರಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲೇ ಕವರ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ನೋಡಬೇಕು ಮಕ್ಕಳು ಅಲ್ಲಿಗೇನಾದರೂ ಹೋಗ್ತಾರಾ ಏನು ಓದೋದಕ್ಕೆ ಅಂತ, ಆಗ ಹೇಳ್ಬೋದು. ಅಲ್ಲಿ ತನಕ ಏನು ಹೇಳೋದಕ್ಕೆ ಆಗಲ್ಲ. ಹೇಗೆ ಅನ್ನಿಸ್ತಿದೆ ಈಗ? ಇದು ಇಷ್ಟ ಆಗ್ತಿದೆಯಾ ನೋಡಿ? ಇದು ಮಧ್ಯೆ ನಾನೀಗ ಕಲರ್ ಮಾಡಿದ್ನಲ್ಲ ಪರ್ಪಲ್ದು, ಅದನ್ನು ನೀವು ಸ್ಟಾರಾಗಿ ಫ್ಲವರ್ ಆದರೂ ಮಾಡ್ಕೋಬೋದು. ನಾನು ಏನೋ ಅದು ಮಾಮೂಲಿ ಅದೇ ಎಲ್ಲ ಬರೆದು ನೋಡಿರ್ತೀರ ಅಲ್ವಾ, ಅದಕ್ಕೆ ಇದನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಯಾವಾಗಲೂ ಎಲ್ಲರೂ ಅಷ್ಟೇ ಅಲ್ವಾ, ಒಂದು ಸ್ವಲ್ಪ ಡಿಫ್ರೆಂಟ್ ಕೇಳ್ತಾರಲ್ಲ, ಅದಕ್ಕೆ ಡಿಫ್ರೆಂಟಾಗೇ ತೋರಿಸೋಣ ನನ್ನ ವೀಕ್ಷಕರಿಗೆ ಅಂತ ಏನಾದರೂ ಹೊಸ ಅದನ್ನು ಡಿಸೈನ್ಗಳನ್ನ ತರ್ತಾ ಇರ್ತೀನಿ. ಯಾವುದು ಮಂಡಲ ಆಗಿರ್ಬೋದು ಅಥವಾ ರಂಗೋಲಿನಾದರೂ ಆಗಿರಲಿ. ಫಸ್ಟು ನನಗಿಷ್ಟ ಆಗಿದ್ದು ನನಗಿದಾಯಿತು ಅಂತಂದ್ರೇ ನಾನು ಇದು ಮಾಡೋದು. ಇಲ್ಲ ಅಂತಂದರೆ ಅಯ್ಯೋ ಏನಪ್ಪ ರಂಗೋಲಿ ತೋರಿಸ್ಬೇಕಲ್ಲ, ಅಯ್ಯೋ ಇವತ್ತು ವೀಡಿಯೋಲಿ ಅಪ್ಲೋಡ್ ಮಾಡಬೇಕಲ್ಲ ಅಂದ್ಬಿಟ್ಟು ಏನು ಮಾಡೋದಕ್ಕೆ ಹೋಗಲ್ಲ. ಈಗ ಅನ್ನಿಸ್ತಿದೆ ನನ್ನಲ್ಲಿ ಬತ್ತಳಿಕೆಯಲ್ಲಿದ್ದ ಎಲ್ಲ ರಂಗೋಲಿಗಳೆಲ್ಲ ಖಾಲಿ ಹೋಗಿದೆ, ಯಾವುದಪ್ಪ ಬಿಡೋದು ಅಂತಂದರೆ. ಆಮೇಲೆ ಈಗ ಸದ್ಯಕ್ಕೆ ಸಿಗ್ತಾ ಇದೆ ನನಗೆ ರಂಗೋಲಿಗಳು, ಇನ್ನೂ ಹೊಸದಾಗಿ ನಾನು ಡಿಸೈನ್ ಮಾಡ್ಕೊಳ್ಳೋದಕ್ಕೆ ತೊಂದರೆ ಇಲ್ಲ. ಇದು ನಿಮಗೂ ಇದಾಗಬೇಕಲ್ವಾ, ಅದಕ್ಕೆ ಇವೆಲ್ಲ ಕಲರ್ಗಳನ್ನ ನಾನು ಅದೇ ಹಳೇದಿತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಏನು ಮಾಡ್ತಾಯಿಲ್ಲ, ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನಂದು ಡೆಕೋ ಆರ್ಟ್ ಯೂಸ್ ಮಾಡ್ತೀನಲ್ಲ ಅದಲ್ಲ, ಮಾಮೂಲಿ ಡಾಲರ್ ಶಾಪ್ದು ಯಾವುದು ಏನೋ ಇದು ಒಂದೆರಡು ಇರಬಹುದೇನೋ. ಪರ್ಪಲ್ದು ನಾನು ಇದು ಮಾಡ್ಕೊಂಡಿದ್ನಲ್ಲ, ಪರ್ಪಲ್ ಪ್ರಾಜೆಕ್ಟ್ ಮಂಡಲ ಆರ್ಟ್ ಮಾಡುವಾಗ ಅದೇ ಪರ್ಪಲ್ಲು. ಆಮೇಲೆ ಇನ್ನೊಂದು ಪರ್ಪಲ್ನ ಡಾಲರ್ ಶಾಪ್ದಿದೆ, ಡಾರ್ಕ್ ಪರ್ಪಲ್ ಇದೆಯಲ್ಲ, ಅದನ್ನು ಮಾತ್ರ ನಾನು ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ. ಯಾಕೆ ಅಂತಂದರೆ ಅದನ್ನು ಮುಗಿಸೋಣ ಅಂತ ಅನಿಸಿ. ನೋಡಿ ಎಲ್ಲ ಹೊರಗಡೆ ಹೋದಾಗ ಹೇಳಿದ ಮಾತು ಕೇಳಲ್ವಲ್ಲ, ಅಲ್ಲೆಲ್ಲ ಏನು ಮಾಡಿದ್ರೋ ಏನೋ ಗೊತ್ತಿಲ್ಲ, ಸೀನ್ತಾ ಇದ್ದಾರೆ ಮಕ್ಕಳು. ಅವ್ರನ್ನ ಬೇಗ ಊಟ ಕೊಟ್ಟು ಮಲಗಿಸ್ಬೇಕು, ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಮಾಡಿಬಿಡ್ತೀನಿ ಬೇಗ. ಸುಮಾರು ನನಗೂ ಅವ್ರನ್ನ ಬಿಟ್ಟು ಇರೋದು ಕಷ್ಟನೇ. ಯಾಕೆ ಅಂತಂದರೆ ಇಷ್ಟೊತ್ತಾದಮೇಲೆ ನಂದೆಲ್ಲ ಕೆಲಸ ಮುಗಿದ್ಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಮೂವಿ ನೋಡ್ತೀವಲ್ವ, ಅದು ಅವರು ಒಂಥರ ರೂಢಿಯಾಗೋಗಿದೆ. ಆಮೇಲೆ ಈಗ ಇನ್ನೇನು ಅವನಿಗೆ ಇನ್ನೊಂದು 20 ಡೇಸ್ 25 ಡೇಸು ಅನಿಸುತ್ತೆ ಸ್ಕೂಲ್ ಶುರು ಆಗೋಗುತ್ತೆ ದೊಡ್ಡವನಿಗೆ. ಆಮೇಲೆ ಅಯ್ಯೋ ಮತ್ತೆ ಮಾಮೂಲಿ ಅದೇ ಗೋಳು ಅದೇ ರಾಗ. ಆಮೇಲೆ ಖುಷಿಯಾಗಿರಬೇಕು. ಆಮೇಲೆ ಅಷ್ಟು ಅವ್ನು ಸ್ಕೂಲ್ಗೆ ಹೋಗೋ ಟೈಮಿಗೆ ನನ್ನ ಎಲ್ಲದನ್ನು ಪ್ಯಾಕ್ ಏನು ತೊಗೊಂಡೋಗ್ಬೇಕು ಏನು ತೊಗೊಳ್ಬಾರ್ದು ಅನ್ನೋದನ್ನು ರೆಡಿ ಆಗ್ತಾ ಇರ್ತೀನಿ ಅನಿಸುತ್ತೆ ಇಂಡಿಯಾಗೆ ಬರೋದಕ್ಕೆ. ಮಾರ್ಚಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೂ ತುಂಬ ದಿನ ಮಕ್ಕಳನ್ನು ಬಿಟ್ಟು ಇರೋಕ್ಕಾಗಲ್ವಲ್ಲ, ಮಕ್ಕಳು ಆಲ್ಮೋಸ್ಟು ಡೌಟ್ಫುಲ್ಲು ಬರೋದು, ನಾ ಒಬ್ಬಳೇ ಬರಬೇಕು, ಏನು ಮಾಡೋಕ್ಕಾಗಲ್ಲ. ಇದು ಅಷ್ಟೇ.
ನೋಡಿ ಇದು ಬೇರೆ ಹಾಕೋಣ ಈ ಕಲರ್ ದೀಪಕ್ಕೆ ಅಂದ್ಕೊಂಡೆ. ಆಮೇಲೆ ಇದು ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಪಿಂಕ್ ಇದು ಬ್ರಿಕ್ ಕಲರ್ ಇದೆಯಲ್ಲ ಅಂದ್ಕೊಂಡು ಆಮೇಲೆ ಇದನ್ನು ಡಿಸೈಡ್ ಮಾಡಿದೆ. ಇದು ನೀವು ಕಲರ್ನ ಈ ಥರ ಮಾಡ್ಕೋಬೇಕು ಅಂತಂದಾಗ ಪೇಂಟ್ ಮಾಡಿಕೊಂಡು ಬುಕ್ಕಲ್ಲಿ ಇದು ಮಾಡ್ತೀರಾ ಅಂತ ಫುಲ್ ಡ್ರೈ ಆಗಿ ಆದಮೇಲೆ ಈ ಥರ ಓವರ್ ರೈಟ್ ಮಾಡಿದ್ರೆ ಬಾರ್ಡರ್ನ ಸರಿ. ಇಲ್ಲ ಅಂತಂದರೆ ಅದು ಮಾರ್ಕರ್ ಅಷ್ಟೊಂದು ನೀಟಾಗಿ ವರ್ಕ್ ಆಗೋಲ್ಲ. ಇದು ಅದಕ್ಕೆ ಒಂದೊಂದು ಯಾವುದು ಡ್ರೈ ಆಗಿಲ್ವೋ ಅದು ತುಂಬ ಇದಾಗ್ತಾ ಇದೆ, ಪ್ರಾಬ್ಲಮ್ ಕೊಡ್ತಾ ಇದೆ. ಆದರೂ ನಾನು ಮುಗಿಸ್ದೆ. ಯಾಕೆ ಅಂತಂದರೆ ಮಕ್ಳಿಗೆ ಅಡುಗೆ ಕೊಡೋದ್ರೊಳಗೆಲ್ಲ ಅಪ್ಲೋಡ್ ಮಾಡಿ ಮುಗಿಸ್ಬಿಡೋಣ ಅಂದ್ಕೊಂಡು ಆ ಥರ ಮಾಡಿದ್ದೀನಿ. ನೋಡಿ ಇದು ಕಂಪ್ಲೀಟ್ ಆಗಿರೋದು. ಇಷ್ಟ ಆಯಿತಾ ಏನು ನಿಮಗೆ? ನನಗೆ ನೀವು ಹೇಳಿ, ಮೆಸೇಜ್ ಮಾಡಿ, ಆಯಿತಾ? ಇವತ್ತಿಗೆ ಈ ವಿಡಿಯೋನ ನಾನು ನಿಲ್ಲಿಸ್ತಾ ಇದ್ದೀನಿ. ಇದು ಮುಗೀತು ಡಿಸೈನು. ಅದಕ್ಕೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.